ನಮಸ್ಕಾರ. ಯಾರೋ ನಮ್ಮನ್ನು ತುಂಬನೇ ಅವಾಯ್ಡ್ ಮಾಡ್ತಾ ಇರ್ತಾರೆ, ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ, ಇಗ್ನೋರ್ ಮಾಡ್ತಾ ಇರ್ತಾರೆ. ನಾವೇನಾದರೂ ಫೋನ್ ಮಾಡಿದರೆ ಕೆಟ್ಟ ಕೆಟ್ಟ ಮಾತಲ್ಲಿ ಬೈತಾರೆ. ಮೊದಲು ಇದೇ ವ್ಯಕ್ತಿ ನನ್ನ ಸಮಯಕ್ಕಾಗಿ ಕಾಯ್ತಾ ಇದ್ರು, ನಾನು ಫೋನ್ ಮಾಡಲಿಲ್ಲ ಅಂದರೆ ಸೆಟ್ ಮಾಡ್ಕೋತಾ ಇದ್ರು, ನಾನು ಊಟ ಮಾಡಿದ್ನ, ನಿದ್ದೆ ಮಾಡಿದ್ನ, ತಿಂಡಿ ತಿಂದ್ನ, ಎಲ್ಲ ಪ್ರತಿಯೊಂದು ನನ್ನ ಜೀವನದಲ್ಲಿ ಆಗೋದನ್ನು ಈ ವ್ಯಕ್ತಿ ಕೇಳ್ತಾ ಇದ್ರು. ಆದರೆ ಕಾರಣ ಇಲ್ಲದೆ ಈ ವ್ಯಕ್ತಿ ನನ್ನನ್ನು ದೂರ ತಳ್ತಾ ಇದ್ದಾರೆ. ಈ ವ್ಯಕ್ತಿ ಇಲ್ಲದೆ ನನಗೀಗ ಬದುಕೋಕ್ಕಾಗ್ತಾ ಇಲ್ಲ. ಈ ಥರ ಎಲ್ಲ ಫೀಲಿಂಗ್ ನಿಮ್ಗಾಗಿದೆಯಾ? ಆದರೆ ಯಾಕೆ ಹೀಗಾಗ್ತಾ ಇದೆ ನನಗೆ? ಈ ವ್ಯಕ್ತಿ ಇಲ್ಲದೆ ನನಗೆ ಬದುಕೋಕ್ಕೆ ಆಗ್ತಾ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಕೆಲವು ಸತಿ ನಮಗೆ ಹುಚ್ಚಿಡಿಯುತ್ತೆ. ಯಾವ ಕಾರಣಕ್ಕಾಗಿ ನನಗೆ ಹೀಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನೀವೊಬ್ಬರೇ ಅಲ್ಲ, ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಇದೇ ರೀತಿ ಆಗುತ್ತೆ. ನೋಡಿ, ಈಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಈ ಡೇಟಿಂಗ್ ಯುಗ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಮತ್ತೊಂದು ಮಗದೊಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನೋಡಿ, ಸಂಬಂಧಗಳು ಹೀಗೆ ಹುಟ್ಟಿ ಹೀಗೆ ಸಾಯ್ತಾ ಇದೆ. ಯಾವುದೇ ಒಂದು ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೋಡಿ, ನಾನೊಂದು ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕ್ತೀನಿ ಅಂತ ಹೇಳಿದ್ರೆ, ನನಗೆ ಒಂದು 100 ಲೈಕ್ಸ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ತಕ್ಷಣ ನನಗೇನನ್ಸುತ್ತೆ, ನಾನು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀನಿ, ಜನ ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ, ನನಗೆ ಸಿಕ್ಕಾಪಟ್ಟೆ ಅಟೆನ್ಷನ್ ಸಿಗ್ತಾ ಇದೆ ಅಂತ. ಯಾರಿಗೆ ತಾನೇ ಈಗ ಅಟೆನ್ಷನ್ ಸಿಗ್ತಾ ಇಲ್ಲ ಹೇಳಿ? ಈಗಿನ ಸೋಷಿಯಲ್ ಮೀಡಿಯಾ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೀವೇ ನೋಡಿದ್ರ, ಯಾರ್ಯಾರೋ ಎಲ್ಲೆಲ್ಲಿಂದನೋ ಏನನ್ನೋ ದೊಡ್ಡ ಸೆಲೆಬ್ರಿಟಿಗಳಾಗ್ತಾ ಇದ್ದಾರೆ. ಲವ್ ಬಗ್ಗೆ ಕೇಳ್ತಾ ಇದ್ದೀರಾ, ಅವರ ಬ್ರೇಕಪ್ ಬಗ್ಗೆ ಕೇಳ್ತಿದ್ದೀರಾ, ಹಲವಾರು ಒಂದು ಸಂಗತಿಗಳ ಬಗ್ಗೆ ಕೇಳ್ತಾ ಇದ್ದೀರಾ. ಆದರೆ ಏನಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ, ಎಲ್ಲೋ ಈ ಅನ್ವಾಂಟೆಡ್ ಅಟೆನ್ಷನ್, ಸೋಷಿಯಲ್ ಮೀಡಿಯಾ ಅಟೆನ್ಷನಿಂದ ಜನ ಎಲ್ಲೋ ಬಾರ್ಡರ್ ಲೈನ್ ನಾರ್ಸಿಸಿಸ್ಟ್ ಆಗ್ತಾ ಇದ್ದಾರೆ. ಏನಪ್ಪ ಈ ನಾರ್ಸಿಸಿಸ್ಟ್ ಅಂದರೆ, ನೋಡಿ, ಕೆಲವು ಸತಿ ನಾವು ಯಾರೋ ಒಬ್ಬರು ನಿಮಗೆ ತುಂಬಾ ಶುರುಗೆ ಸಿಕ್ಕಾಪಟ್ಟೆ ಪ್ರೀತಿ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಸಿಕ್ಕಾಪಟ್ಟೆ ಅಂತ ಹೇಳಿದ್ರೆ 5 ನಿಮಿಷಕ್ಕೂ ನಿಮಗೆ ಕಾಲ್ ಮಾಡೋದು, 10 ನಿಮಿಷಕ್ಕೂ ಒಂದ್ಸತಿ ಫೋನ್ ಮಾಡೋದು, ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ನಿಮ್ಮ ಇಡೀ ಜೀವನದ ಆಗು ಹೋಗುಗಳು, ಅಥವಾ ನಿಮ್ಗೆ ಏನು ಇಷ್ಟ ಇಲ್ಲ ಎಲ್ಲವನ್ನು ತಿಳ್ಕೊಳ್ತಾ ಹೋಗ್ತಾರೆ. ತಿಳ್ಕೊಂಡ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಏನಾಗುತ್ತೆ, ಅಪ್ಪ, ನನಗೆ ಈ ರೀತಿ ಪ್ರೀತಿ ನನ್ನ ಜೀವನದಲ್ಲಿ ಯಾರೂ ತೋರಿಸಲಿರಲಿಲ್ಲ, ಈ ರೀತಿ ನನಗೆ ಅಟೆನ್ಷನ್ ಯಾರೂ ತೋರಿಸಿರಲಿಲ್ಲ, ಈ ರೀತಿ ನನಗೆ ಯಾವುದೇ ತರಹ ಕಾಳಜಿಯನ್ನು ತೋರಿಸಿರಲಿಲ್ಲ. ನಿಮ್ಗೆ ಏನಾಗುತ್ತೆ, ಅಪ್ಪ, ಇವರು ಇಷ್ಟೊಂದು ಬ್ಯುಸಿ ಇದ್ದರೂ ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಾನು ಸ್ಪೆಷಲ್ ಅಂತ ಹೇಳಿ ನಿಮ್ಮ ಎಲ್ಲ ಡಿಪೆಂಡೆನ್ಸಿ, ಎಮೋಷ್ನಲ್ ಡಿಪೆಂಡೆನ್ಸಿಯನ್ನು ಆ ವ್ಯಕ್ತಿ ಮೇಲೆ ಹಾಕಕ್ಕೆ ಶುರು ಮಾಡ್ತೀರಾ. ನೋಡಿ, ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಇರೋದಕ್ಕೆ ಮನೆ, ಊಟ, ನಿದ್ದೆ, ಅಥವಾ ಒಂದು ಬೇಸಿಕ್ ನೀಡ್ಸಿಗಾಗಿ ನಮಗೆ ಹಣ ಬೇಕು ಹೊರತು, ನಮಗೆ ಏನಂತ ಹೇಳಿದ್ರೆ ಭಾವನಾತ್ಮಕ ಜೀವಿ ನಾವುಗಳೆಲ್ಲ. ನಮಗೆ ಯಾರಾದರೂ ಒಂದು ಕಂಪ್ಯಾನಿಯನ್ಶಿಪ್ ಬೇಕು, ನಮ್ಮ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಒಬ್ರು ಬೇಕು, ನಮ್ಗೆ ಇಂಪಾರ್ಟೆನ್ಸ್ ಕೊಡೋರೊಬ್ರು ಬೇಕು, ನಮಗೆ ಕಾಳಜಿ ತೋರಿಸೋರೊಬ್ರು ಬೇಕು. ಅದಕ್ಕೆ ಅಲ್ವಾ ಇವತ್ತು ನಾವು ನಮ್ಮ ಅಪ್ಪ ಅಮ್ಮನ ಯಾಕೆ ಮರೆಯಲ್ಲ ಅಂತ ಹೇಳಿದ್ರೆ, ಆ ಚಿಕ್ಕ ವಯಸ್ಸಲ್ಲಿ ಬಾಲ್ಯದಲ್ಲಿ ನಮ್ಗೆ ಕೊಡಬೇಕಾಗಿರ್ತಕ್ಕಂಥ ಪ್ರೀತಿ, ಕಾಳಜಿ, ಅಟೆನ್ಷನ್ ಎಲ್ಲವನ್ನು ಕೊಟ್ಟರು ಆ ಪ್ರೀತಿಗೆ ನಾವು ಎಷ್ಟು ಒಗ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ, ಬೇರೆ ಯಾರಾದರೂ ಒಂದು ಸ್ವಲ್ಪ ಪ್ರೀತಿ ತೋರಿಸಿದ್ರು ಕೂಡ ನಮ್ಮ ತನವನ್ನು ನಾವು ಕಳ್ಕೊಂಡು ಆ ವ್ಯಕ್ತಿಗೆ ಶರಣ ಆಗ್ಬಿಡ್ತೀವಿ. ಅದೇ ರೀತಿ ಇದೇನಾಗತ್ತೆ ಅಂತ ಹೇಳಿದ್ರೆ, ಬ್ರೆಡ್ ಕ್ರಂಪಿಂಗ್ ಅಂತ ಕರೀತಾರೆ. ಏನಪ್ಪ ಇದು ಬ್ರೆಡ್ ಕ್ರಂಪಿಂಗ್ ಅಂತ ಹೇಳಿದ್ರೆ, ಶುರುವಲ್ಲಿ ನಿಮ್ಗೆ ಎಲ್ಲ ರೀತಿಯ ಅಟೆನ್ಷನ್ನು, ಪ್ರೀತಿ, ಲವ್, ಅಥವಾ ಕೇರು, ಅಥವಾ ಪೊಸೆಸಿವ್ನೆಸ್ ಇದೆಲ್ಲವನ್ನು ಕೊಟ್ಟು ನಂತರ ನಿಮ್ಮನ್ನು ವಿಡ್ರಾ ಮಾಡ್ತಾ ಬರ್ತಾರೆ. ನಿಮ್ಮಿಂದ ವಿಡ್ರಾ ಆಗೋದು ಹೇಗೆ ಅಂತ ಹೇಳಿದ್ರೆ, ದಿನ ಗುಡ್ ಮಾರ್ನಿಂಗ್ ಅಂತ ಕಳಿಸಿದ್ದು ವ್ಯಕ್ತಿ ಸಡನ್ನಾಗಿ ಗುಡ್ ಮಾರ್ನಿಂಗ್ ಮೆಸೇಜನ್ನು ಕಳಿಸೋದನ್ನು ನಿಲ್ಲಿಸ್ತಾರೆ. ತಕ್ಷಣ ನೀವು ಫೋನ್ ಮಾಡಿ, ಯಾಕೆ ನನಗೆ ಗುಡ್ ಮಾರ್ನಿಂಗ್ ಅಂತ ಕಳಿಸ್ಲಿಲ್ಲ ಅಂತ ಕೇಳಕ್ಕೆ ಶುರು ಮಾಡ್ತೀರಾ. ದಿನಕ್ಕೆ 5 ಬಾರಿ ಅಥವಾ 10 ಬಾರಿ ಫೋನ್ ಮಾಡ್ತಿದ್ದ ವ್ಯಕ್ತಿ ದಿನಕ್ಕೆ 1 ಸತಿ ಕಾಲ್ ಮಾಡಲಿಕ್ಕೂ ನೀವು ಬೇಡಲಿಕ್ಕೆ ಶುರು ಮಾಡ್ತೀರಾ. ಹಾಗಾಗಿ ಈ ಒಂದು ಸೈಕಲ್, ಈ ಒಂದು ಟ್ರಾಮಾ ಬಾಂಡಿಂಗಿಂದ ನೀವು ಆಚೆ ಬರಬೇಕು ಅಂತ ಹೇಳಿದ್ರೆ, ಮುಂದಿನ ಸಂಚಿಕೆಯಲ್ಲಿ ಅಟ್ಯಾಚ್ಮೆಂಟ್ ಸ್ಟೈಲ್, ಯಾತಕ್ಕೆ, ಯಾವ ಸೈಕಾಲಜಿಕಲ್ ರೀಸನ್ಗೆ ನಮಗೆ ಹೀಗೆ ಫೀಲ್ ಆಗುತ್ತೆ, ಇದರಿಂದ ಆಚೆ ಬರೋದು ಹೇಗೆ, ಮತ್ತು ಯಾವ ರೀತಿ ಇಂತಹ ಒಂದು ಮನಸ್ಸಿನ ಪರಿಸ್ಥಿತಿಯಿಂದ ಆಚೆ ಬರೋದು, ಇಂತಹ ದಿಗ್ಬಂಧನದಿಂದ ಹೀಗೆ ಆಚೆ ಬರೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇದರ ಬಗ್ಗೆ ಅರಿವಿದ್ರೆ, ಅಥವಾ ನೀವಿಂತಹ ಒಂದು ಸಿಚುಯೇಷನ್ಲಿ ಇದ್ದರೆ ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದ.